ಜ್ಯೋತಿ ಬಸವೇಶ್ವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಿಜಾಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಶಿವಮೊಗ್ಗದ ರಾಷ್ಟ್ರೀಯ ಬಸವ ದಳದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಶಿವಮೊಗ್ಗ ರಾಷ್ಟ್ರೀಯ ಬಸವದಳ ಟ್ರಸ್ಟ್ ಆಶ್ರಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಆಗ್ರಹಪೂರ್ಣವಾದಂಥ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಬಿಜಾಪುರ ನಗರದ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಗುರು ಬಸವಣ್ಣನವರ ಬಗ್ಗೆ ಅಸಂಬದ್ಧವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಪ್ರಬುದ್ಧವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅದನ್ನು ಪ್ರತಿಭಟನೆಯನ್ನು ಮಾಡಬೇಕು, ಆ ಮಾತನ್ನು ವಾಪಸ್ ತಗೊಬೇಕು ಮತ್ತು ಬಸವ ಭಕ್ತರ ನಡುವೆ ಮತ್ತು ನಾಡಿನ ಜನತೆಯ ಮುಂದೆ ಅವರು ಕ್ಷಮೆ ಯಾಚಿಸಬೇಕು ಅನ್ನುವಂಥ ಆಗ್ರಹಪೂರ್ಣವಾದಂಥ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಗುರು ಬಸವಣ್ಣನವರು ಇಷ್ಟಲಿಂಗ ಯೋಗದ ಮೂಲಕ ಲಿಂಗೈಕ್ಯರಾಗಿರುವಂಥ ಒಂದು ಪ್ರಮುಖವಾದಂಥ ಸಂಗತಿ ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು. ಅದಕ್ಕೆ ಸಂಶೋಧನಾತ್ಮಕವಾದಂಥ ವರದಿಗಳು ಸಹ ಸಲ್ಲಿಸಿ ಇವತ್ತು ಕೂಡಲ ಸಂಗಮದಲ್ಲಿ ಅವರು ಐಕ್ಯಗೊಂಡಿರುವಂಥ ಸ್ಥಳವನ್ನು ಪೂಜ್ಯನೀಯ ಭಾವನೆಯಿಂದ ಪೂಜಿಸ್ಕೊಂಡು ಬರ್ತಾ ಇರುವಂಥದ್ದು ಒಂದು ಇತಿಹಾಸ. ಆದರೆ ಅಂಥ ಇತಿಹಾಸಕ್ಕೆ ಚ್ಯುತಿ ತರುವಂಥ ಕೆಲಸವನ್ನು ಶರಣರಾದಂಥ ಬಸವರಾಜ ಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಅವರು ದಯವಿಟ್ಟು ಈ ಮಾತುಗಳನ್ನು ಅವರು ಹೇಳಿರುವಂಥ ಮಾತನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂಥ ಗುರು ಬಸವಣ್ಣನವರ ಬಗ್ಗೆ ಹೇಳ್ತಾ ಇರುವಂಥ ಅಪ್ರಬುದ್ಧವಾದ ಹೇಳಿಕೆಯನ್ನು ವಾಪಸ್ ತಗೊಬೇಕು, ಜನತೆಯ ಕ್ಷಮೆ ಯಾಚಿಸಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಆ ಒಂದು ಆಗ್ರಹಪೂರ್ಣ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಎಷ್ಟು ಶಿವಮೊಗ್ಗ ರಾಷ್ಟ್ರೀಯ ಬಸವದಳದಿಂದ ನಾನು ಯೋಗೀಶ್ ನಿರ್ವಿಕಲ್ಪ, ಕಾರ್ಯದರ್ಶಿ.